ಏನು ಮದನ್, ನೀನು ನಿಮ್ಮಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಈ ಊರಲ್ಲೇ ಸೆಟ್ಲ್ ಆಗಿದ್ದೀರಾ? ಹೌದು ಹೌದು ರಂಬ, ಇದೇ ಊರಲ್ಲಿ. ನಿನಗೆ ಈ ಊರು ಗೊತ್ತಾ? ನೀನು ನೋಡಿದ್ದೆ ಈ ಊರ? ಹೌದು ನೋಡಿದ್ದೀನಿ. ತುಂಬಾ ಚೆನ್ನಾಗೇ ಗೊತ್ತು. ನಾನು ಇಲ್ಲಿ ಒಂದು ವಾರ ಇದ್ದೋಗಿದ್ದೆ ಬಿಡು. ಏನೋ ಒಂದು ವಾರ ಇದ್ದೋಗಿದ್ದ? ಏನಕ್ಕೆ ಇಲ್ಲೇನಕ್ಕೆ ಬಂದಿದ್ದೆ? ಅಯ್ಯೋ ಅದೇನು ಇಲ್ಲ ಬಿಡು ಮದನ್. ಮತ್ತೆ ಅತ್ತೆ ಎಲ್ಲೋಯ್ತು? ಒಳಗಡೆ ಇದ್ದಾರೆ ಅಮ್ಮ. ಅಮ್ಮ ಅಮ್ಮ. ಅತ್ತೆ ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ? ಓ ಕಣೇರಂಬ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಅಲ್ಲ ನೀನು ಎಲ್ಲೋ ಒಂಟಿಯಾಗಿ ಇದೆಯಾ ಅಂತ ಹೇಳ್ತಾ ಇದ್ದ ನಿಮ್ಮಪ್ಪ. ಈಗಲೂ ಹಂಗೆ ಇದೆಯಾ ಹೆಂಗೆ? ಹೌದತ್ತೆ, ನಾನು ಒಂಟಿಯಾಗೆ ಇರೋದು. ನಾನು ಇನ್ನು ಮದ್ವೆನೂ ಆಗಿಲ್ಲ, ಏನೂ ಇಲ್ಲ. ಹೌದಾ? ಇನ್ನೂ ಮದುವೆ ಆಗಿಲ್ವಾ ರಂಬ? ನೀನು ಆಗಲೇ ಮದುವೆ ಆಗಿ ಅಲ್ಲೇ ಒಂದು 2 ಮಕ್ಕಳು ತಾಯಿ ಆಗಿದೆಯೇನೋ ಅಂತ ಅನ್ಕೊಂಡಿದ್ದೆ ನಾನು. ಇನ್ನೂ ಇಲ್ಲ ಮದನ್, ನನಗೆ ಒಪ್ಪಿಗೆ ಆಗುವಂತ ಹುಡುಗ ಯಾರು ಸಿಕ್ಕಿಲ್ಲ. ಅದಕ್ಕೆ ಮದ್ವೆ ಆಗದೆ ಹಂಗೆ ಇದ್ದೀನಿ. ಮದ್ವೆ ಆಗ್ತೀನೋ ಇಲ್ವೋ ಹೇಳಕ್ಕಾಗಲ್ಲ, ಒಟ್ಟಿನಲ್ಲಿ ಖುಷಿ ಆಗಂತ ಇದ್ದೀನಿ. ನೀನು ಫೋನ್ ಮಾಡಿದ್ದಲ್ಲ ಹಿಂಗೆ ಈ ಊರಲ್ಲಿ ಬಂದಿದೀವಿ ಅಂತ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ತುಂಬಾ ಖುಷಿ ಆಯ್ತು ರಂಬ ನೀನು ಬಂದಿದ್ದು. ಬಾರಿ ರಂಬ, ಊಟ ಮಾಡುವಂತೆ. ಬೇಡ ಅತ್ತೆ, ಬರ್ತಾ ಹೋಟ್ಲಲ್ಲಿ ತಿನ್ಕೊಂಡ್ ಬಂದಿದ್ದೀನಿ. ಸ್ವಲ್ಪ ಹಿಂಗೆ ರೌಂಡ್ ಹಾಕೊಂಡ್ ಬರ್ತೀನಿ ಮದನ್ ಜೊತೆ, ಊರಲ್ಲೆಲ್ಲ ನೋಡ್ಕೊಂಡ್ ಬರ್ತೀನಿ. ಬಾ ಮದನ್. ಆಯ್ತು ನಡಿ ರಂಬ. ಆಯ್ತು ಹೋಗ್ ಬರ್ರಿ. ನಾನು ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಏನಾದ್ರೂ ಅಡುಗೆ ಮಾಡಿರ್ತೀನಿ, ಊಟ ಮಾಡುವಂತೆ. ಸರಿ ಆಯ್ತತ್ತೆ, ಬಾ ಮದನ್ ಹೋಗೋಣ. ಏನ್ ಮದನ್ ಫೋನ್ ಮಾಡಿದ್ದು? ಏನೋ ಸ್ವಲ್ಪ ಬಾ ನಮ್ಮೂರಿಗೆ ಅಂತ ಹೇಳ್ದೆ, ಅದಕ್ಕೆ ನಾನು ನೋಡಿದ್ದೆ ಊರಲ್ಲ ಇದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಈ ಊರಲ್ಲೇ ಸೆಟ್ಲ್ ಆಗಿದ್ದೀರಾ? ಹೌದು ರಂಬ, ನಾವು ಈ ಊರಲ್ಲೇ ಸೆಟ್ಲ್ ಆಗಿದ್ದೀವಿ. ನೀನು ಮದುವೆ ಆಗಿದ್ಯಾ ತಾನೆ? ನಿನ್ನ ಹೆಂಡತಿ ಯಾವ ಊರವಳು? ಎಲ್ಲಿದ್ದಾಳ ಅವಳು? ನನ್ನ ಹೆಂಡತಿ ಇದೇ ಊರೊಳೇನೆ. ಅವಳಿಗೊಂದಿಟ್ಟು ಜಂಬ. ಈಗ ನಮ್ಮ ಮನೆಗೆ ಬಾ ಅಂತಂದ್ರೆ ಬರ್ದಂಗೆ ಅವ್ರ ತವ್ರ ಮನೆಗೆ ಇದ್ದಾಳೆ. ಹೌದಾ? ಯಾರದು? ಈಗ ಇನ್ನೊಬ್ಬನ ಯಾವನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾಳೆ ರಂಬ. ಯಾವನ ನವೀನನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾಳೆ ನನಗೆ ಹೊಟ್ಟೆ ಉರ್ಸಕ್ಕೆ. ಅದಕ್ಕೆ ಅವಳಿಗೂ ಹೊಟ್ಟೆ ಉರಿಬೇಕು ಅಂತಾನೆ ನಿನಗೆ ಫೋನ್ ಮಾಡಿ ನಿನ್ನ ಫೋನ್ ನಂಬರ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ತಗೊಂಡು ಫೋನ್ ಮಾಡಿದ್ದು ಇದಕ್ಕೇನೆ. ಅವಳಿಗೂ ಹೊಟ್ಟೆ ಉರಿಸ್ಬೇಕು ನಾನು. ಅದಕ್ಕೆ ಬಾ ಹೋಗೋಣ, ಅವ್ರ ಮನೆ ಹತ್ರದಿಂದಾನೆ ನಾವು ಹೋಗೋಣ. ನನಗೆ ಮಾತ್ರ ಹೊಟ್ಟೆ ಉರ್ಸಕ್ಕೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಾಳು ಅವಳು. ನಮಗೂ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅವಳಿಗೆ. ನಡಿ ಹೋಗೋಣ. ಬಾ ಮದನ್, ಅದಕ್ಕೇನಂತೆ? ಅವಳಿಗೆ ಅಷ್ಟೊಂದು ಕೊಬ್ಬಂತ, ಮದುವೆ ಆಗಿದ್ರು ಗಂಡನ ಮನೆಗೆ ಬಂದು ಇರಕ್ಕಾಗಲ್ವಂತ. ನೋಡು ರಂಬ, ನಾನೇ ಹೋಗಿ ಅವಳ ಜೊತೆಗೆ ಇರ್ಬೇಕಂತೆ. ಅವಳ್ದು ಹೇಳ್ದಂಗೆ ಕೇಳ್ಕೊಂಡು ಕೆಲ್ಸಕ್ಕೆ ಹೋಗಿ ಸಂಬಳನೆಲ್ಲ ಅವಳ ಕೈಗೆ ತಂದು ಕೊಡ್ಬೇಕಂತೆ ನಾನು. ಸರಿ ಬಾ, ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸನ. ದಿವ್ಯಾ ದಿವ್ಯಾ, ಏನ್ ಮಾಡ್ತಾ ಇದೀಯಮ್ಮ? ಅಡ್ಗೆ ಮಾಡ್ತಾ ಇದೀನಮ್ಮ. ಅಲ್ಲೇ ಇರು, ಸ್ವಲ್ಪ ಹೊತ್ತು ಮಾಡ್ಬಿಡ್ತೀನಿ, ಪುಳಿಯೋಗರೆ ಮಾಡ್ತೀನಿ, ಇಬ್ರು ತಿನ್ನೋಣ. ಸರಿ ಸರಿ ಆಯ್ತು, ಬೇಗ ಮಾಡು. ನಾವಿಬ್ರು ತೋಟದ ಹತ್ರ ಹೋಗ್ಬಿಟ್ಟು ಎಳ್ನೀರು ಕುಡ್ಕೊಂಬರೋಣ ಬಾ ರಂಬ. ಇಲ್ಲೇ ಐತೆ. ಇವರು ಸಿದ್ಧ ಅಂತ ಇದ್ದಾರೆ, ಅವ್ರು ಹೊಲ್ದಕ್ಕೆ ಹೋದ್ರೆ ಎಳ್ನೀರು ಕೇಳಿದ್ರೆ ಕಿತ್ಕೊಂಡು ಕೊಡ್ತಾನೆ. ನಾವಿಬ್ರು ಕುಡ್ದು ಹಂಗೆ ರೌಂಡ್ ಹಾಕೊಂಡು ಎಲ್ಲ ಕಡೆನೆ ಅಲ್ಲೊಂದು ತೊರೆ ಹರಿಯುತ್ತೆ, ಅಲ್ಲೆಲ್ಲ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬರೋಣ ಬಾ. ಹೌದಾ? ಸರಿ ಆಯ್ತು ನಡಿ ಮದನ್. ನನಗೂ ಆ ಟೌನಲ್ಲಿದ್ದು ಬೇಜಾರು. ಅಲ್ಲಿ ಬಸ್ಸು ಲಾರಿ ಹೊಗೆ ಕುಡ್ದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ 1-2 ದಿವಸ ಇಲ್ಲಿ ಹಳ್ಳಿಲಿ ನಿನ್ ಜೊತೆ ಆರಾಮಾಗಿದ್ದೋಗೋಣ ಅಂತ ಬಂದಿದ್ದೀನಿ. ಇದೇನಿದು? ನಮ್ಮ ಅಳಿಯ ಅಲ್ವಾ, ಮದನ್ ಅಲ್ವಾ? ಇವಳು ಇವಳ ಜೊತೆ ಓಡಾಡ್ತಾ ಇದ್ದಾನೆ. ಯಾರು ಇವಳು? ದಿವ್ಯಾ ದಿವ್ಯಾ, ಏ ದಿವ್ಯಾ. ಏನಮ್ಮ? ಅಯ್ಯೋ ಬಾರಿ ಇಲ್ಲಿ, ಹೊರಗೆ ಬಾ ಇಲ್ಲಿ ಜಲ್ದಿ. ಸರಿ ಬಂದೆ ಇರಮ್ಮ. ಯಾಕಮ್ಮ? ಅಯ್ಯೋ ಬಾರಿ ಇಲ್ಲಿ ಜಲ್ದಿ. ಏನಮ್ಮ ಕರೆದಿದ್ದು? ಅಯ್ಯೋ ಅಲ್ಲಿ ನೋಡಲ್ಲಿ ಆ ಕಡೆಗೆ. ಏನು? ಇವನ ಮದನ್, ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಯಾರಿದು? ನಡಿ ಹೋಗೋಣ ಬೇಗ, ಟೈಮ್ ಆಗುತ್ತೆ. ಎಳ್ನೀರು ಕುಡಿಬೇಕು ನನಗೆ ಬಾಡಿ ಸ್ವಲ್ಪ ಹೀಟ್ ಆಗಿದೆ. ಎಳ್ನೀರು ಕುಡಿದು ಕೂಲ್ ಮಾಡ್ಕೋಬೇಕು ನಮ್ಮ ಬಾಡಿನ. ನಡಿ ಮದನ್ ಬೇಗ. ಆಯ್ತು ರಂಬ, ನಡಿ ಹೋಗೋಣ. ನಾಚಿಕೆ, ಒಂದು ಮಾನ ಮರ್ಯಾದೆ ಒಂದು ಈಟು ಇಲ್ವಲ್ಲ ಇವಕ್ಕೆ. ಊರಾಗೇನೆ ಹಿಂಗೆ ಕೈ ಹಿಡ್ಕೊಂಡು ಓಡಾಡೋದ್ರೆ ಏನ್ ತಿಳ್ಕೊಂಬಲ್ಲ? ಅಲ್ಲ, ಮದ್ವೆ ಆಗಿರೋ ಗಂಡು ಇನ್ನೊಂದು ಹೆಣ್ಣಿನ ಕೈ ಹಿಡ್ಕೊಂಡು ಓಡಾಡ್ತಾರ. ನಾಚಿಕೆ ಆಗಲ್ವಾ ಅವಳಿಗಾದ್ರೂ? ದರಿದ್ರದವು ಇಲ್ಲಿಗೆ ಬಂದೇವೆ ನಮ್ಮಂತಕ್ಕೇನೆ. ನೋಡ್ದೇನಿದ್ದೀವ್ಯಾ? ನಾಚಿಕೆ ಎಲ್ಲ ಇದ್ದಿದ್ರೆ ಈ ತರ ಎಲ್ಲಮ್ಮ ಬೀದಿಲಿ ಯಾಕೆ ಓಡಾಡಾರೋ ಹೇಳು? ಸುಮ್ಮನೆ ಇರು. ಮದನ್ ನಡಿ ಬೇಗ ಹೋಗೋಣ. ಆಯ್ತು ರಂಬ, ಬಾ ಹೋಗೋಣ. ಅವ್ರು ಯಾರೋ ಏನೋ, ನಮಗೆ ಏನಾಗಬೇಕಾಗೈತೆ ಅವ್ರು ಮಾತಾಡ್ಕೊಳ್ಳೋದ್ರಿಂದನ, ಅಲ್ವಾ? ನಾವು ಖುಷಿಯಾಗಿರ್ಬೇಕು. ಹೇ ಮದನ್, ಏನು ಯಾರ ಹುಡುಗಿ? ಹುಡುಗಿನ ಕರ್ಕೊಂಡು ಎಲ್ಲಿಗೋ ಹೋಗ್ತಾ ಇದೀಯಾ? ಇವಳು ನಮ್ಮ ಮಾವನ ಮಗಳು.
ನಾನು ಇವಳನು ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ತೋಟಕ್ಕೆ. ಸಿದ್ಧ ಇದ್ದಾನಲ್ಲ, ಸಿದ್ಧರ ತೋಟದಲ್ಲಿ ಇದ್ದಾವೆ, ದುಡ್ಡು ಕೊಟ್ಬಿಟ್ಟು ಎಳ್ನೀರು ಕುಡಿ ಇಟ್ಕೊಂಡು ಬರೋಣ ಅಂತ. ಇವಳಿಗೆ ಆಗ್ತಾನೆ ಕಿತ್ತಿರೋ ಫ್ರೆಶ್ ಎಳ್ನೀರು ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಕುಡಿಸ್ಕೊಂಡು ಹಂಗೆ ನಮ್ಮೂರು ತೊರೆ ಐತಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮದನ್ ಮದನ್ ಯಾರಿದು? ಅದೇ ರಂಬ ಹೇಳಿದ್ನಲ್ಲ ನನ್ನ ಹೆಂಡತಿ ಅಂತ, ದಿವ್ಯಾ ಇವಳೇನೆ. ಅವರು ನಮ್ಮ ಅತ್ತೆ. ಓ ಇವಳೇನಾ? ಅಯ್ಯೋ ಹೋಗಿ ಹೋಗಿ, ನೀನು ಇಂಥವಳನ್ನ ಮದ್ವೆ ಆಗಿದೆಯಲ್ಲ. ನೀನು ಮದ್ವೆ ಆಗ್ತೀಯ ಅಂತ ಗೊತ್ತಿದೆ, ನಾನೇ ನಿನ್ ಮದ್ವೆ ಆಗ್ಬಿಡ್ತಿದ್ದೆ. ಸರಿ ಬಾ, ಏನ್ ಮಾಡಕ್ಕಾಗತ್ತೆ, ಈಗ ಮದ್ವೆ ಆಗದ ಆಗೋಗ್ಬಿಟ್ಟಿದೆ. ನೀವಿಬ್ರು ದೂರ ಆಗಿದ್ದೀರಾ, ಇನ್ಯಾಕೆ ಬಿಟ್ಟೋಗಿರೋ ಹೆಂಡತಿ ಬಗ್ಗೆ ಚಿಂತೆ ಮಾಡ್ಕೊಂಡು ಅಲ್ವಾ? ನಿನ್ಗೆ ಏನ್ ಇಷ್ಟ ಆಗುತ್ತೋ ಅವ್ರ ಜೊತೆ, ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆ ಚೆನ್ನಾಗಿ ಖುಷಿ ಖುಷಿಯಾಗಿ ಇರಬೇಕು. ಇಷ್ಟೇ ಜೀವನ. ಬಾ ಹೋಗೋಣ. ಹೌದು ರಂಬ, ನೀನು ಹೇಳ್ತಾ ಇರೋದು 100% ಕರೆಕ್ಟು. ಸರಿ ಬಾ ಹೋಗೋಣ. ಯಾವಳಮ್ಮ ಇವಳು? ರಂಬ ಯಾರೋ ಮಾವನ ಮಗಳು, ಅತ್ತೆ ಮಗಳು ಅಂತ ಹೇಳಿ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ನನ್ನ ಗಂಡ. ಇದ್ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಇವನು? ಯಾವಳವಳು? ಇವತ್ತಲ್ಲ ನಾಳೆಗೆ ಬುದ್ಧಿ ಕಲ್ತ್ಕೊಂಡು ಬಂದೇ ಬರ್ತಾನೆ ಈ ಮನೆಗೆ ಅಂತ ನಾವಿದ್ರೆ, ಇವ್ನು ನೋಡಿದ್ರೆ ಇವಳು ಅವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾನೆ. ಅವಳು ನೋಡ್ತಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರೋಳೆ ಇರಬೇಕು. ಯಾವುದೋ ದುಡ್ಡು ಮಾಡ್ಕೊಂಡಿರೋ ಹುಡುಗಿನ ಹುಡ್ಕೊಂಡಿರಂಗ್ ಕಾಣ್ತಾನೆ ಕಣೆ ದಿವ್ಯಾ. ನಿನಗೆ ಕೈ ಕೊಟ್ಟು ಅವಳೇನಾದ್ರು ಕಟ್ಕೊಂಡ್ರೆ ಏನ್ ಮಾಡ್ತೀಯ? ಏನೋ ಅಮ್ಮ, ಅವಳ ಅವತಾರ ನೋಡಿದ್ರೆ ಒಳ್ಳೆ ಶೂರ್ಪನಕ್ಕಿ ತರ ಇದ್ದಾಳೆ. ಇಂಥವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾನಲ್ಲ, ನಾಚಿಕೆ ಮಾನ ಮರ್ಯಾದಿಲ್ಲ. ಇದು ಯಾಕೆ ಮಾಡ್ತಾ ಇದ್ದಾನೆ ಅಂತನ ನನಗೆ ಈಗ ಗೊತ್ತಾಗ್ತಾ ಐತೆ. ಇವನು ಮೊನ್ನೆ ನಾನು ನವೀನ್ ಜೊತೆ ಓಡಾಡ್ತಿದ್ದಲ್ಲ, ಅದಕ್ಕೆ ಹೊಟ್ಟೆ ಹೊರ್ಕೊಂಡು ಇವನು ಇವಳ ಅವಳನ್ನ ಕರ್ಕೊಂಬಂದವನೆ. ನಾನು ಹೊಟ್ಟೆ ಹೊರ್ಕೊಂತೀನಿ ಅಂತಾನೆ, ನಾನೇ ಹೊಟ್ಟೆ ಹೊರ್ಕೊಂಬನ. ಓಡಾಡ್ಲಿ ಎಷ್ಟು ದಿನ ಓಡಾಡ್ತಾನೆ. ಅವಳು ಇವನ ಹತ್ರ ದುಡ್ಡಿರೋ ತಕ್ಕನ ಇರ್ತಾಳೆ, ದುಡ್ಡು ಖಾಲಿ ಆದ್ಮೇಲೆ ಅವಳು ಎಸ್ಕೇಪ್ ಆಗ್ತಾಳೆ. ನಾನೇ ಅವನ ಹತ್ರಕ್ಕೆ ಹೋಗ್ಬೇಕು ಅಂತ ಅವನೇ ನನ್ನ ಹತ್ರ ಬರ್ಬೇಕು ಅಂತ ನಾನು. ನೋಡೇ ಬಿಡಣ ಯಾರು ಗೆಲ್ತಾರೆ ಅಂತಾನ. ಈ ದಿವ್ಯ ಯಾವತ್ತೂ ಸೋಲಲ್ಲ. ದಿವ್ಯಾ ದಿವ್ಯಾ, ಏನಮ್ಮ ಹಂಗೆ ಅಷ್ಟು ಮಾಡ್ತಾ ಇದ್ಯಾ? ಏನು ಇಲ್ಲಮ್ಮ, ಇವನು ನಾನು ಹೊಟ್ಟೆ ಉರ್ಕಂಬ್ಲಿ ಅಂತ ಹೇಳಿ ಇವಳು ಅವಳನ್ನ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದಾನೆ ಅಷ್ಟೇನೆ. ಅವಳು ಇನ್ನೆಷ್ಟು ದಿನ ಇರ್ತಾಳೆ? ಇವತ್ತು ಬಂದವಳೆ ನಾಳೆ ಹೋಗ್ತಾಳೆ ಅಷ್ಟೇನೆ. ಇಲ್ಲ ಆಸೆನೆ, ನಮ್ಮನೆ ಹತ್ರನೇ ಆಸೆನೆ ಬಂದವನೆ ಅಂತಂದ್ರೆ ಅದಕ್ಕೆ ನಾವು ನೋಡ್ಲಿ ಅಂತ ನೀನೆ ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಲ್ಲ ಇವನ ಹತ್ರ ಏನೈತಿ ಅಂತ ಹೇಳಿ ಅವಳು ಇವನ್ ಹಿಂದೆ ಬರ್ಬೇಕು ಹೇಳು? ಯಾವಳೋ ಏನ್ ಸುಡ್ಗಾಡು? ಅಲ್ಲಮ್ಮ ದಿವ್ಯಾ, ನೀನು ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ಲ? ಕೆಲ್ಸಕ್ಕೆ ಹೋದ್ರೆ ನಮಗೂ ಹೆಂಗೋ ಆಗುತ್ತೆ. ನಿನ್ ಗಂಡ ಮೊದ್ಲು ಮನೆಗೆ ಕೂಕೊಂಡು ಲಕ್ಷ ದುಡಿತಿದ್ದ, ನಾವ್ ಹೆಂಗೋ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿದ್ವಿ. ಈಗ ನಮಗೂ ದುಡ್ಡಿಗೆ ತೊಂದರೆ ಆಗೈತಮ್ಮ. ಮನೆಗೆ ರೇಷನ್ ಎಲ್ಲ ಖಾಲಿ ಆಗ್ತಾ ಐತೆ. ದುಡ್ಡು ಖಾಲಿ ಆಗೈತೆ. ಇನ್ನೇನ್ ಜಾಸ್ತಿ ಏನೂ ಇಲ್ಲ ಮನೆಯಾಗೆ ಖರ್ಚಿಗೆ. ಅದಕ್ಕೆ ನೀನು ಕೆಲ್ಸಕ್ಕೆ ಹೋಗಮ್ಮ, ಯಾವ್ದಾದ್ರು ಕೆಲಸ ನೋಡ್ಕೊಂಡು. ನಾನಾ? ಏನ್ ಕೆಲ್ಸಕ್ಕೆ ಹೋಗೋಣಮ್ಮ? ಏನ್ ಕೆಲಸ ಸಿಗುತ್ತೆ ಇಲ್ಲಿ? ಏನಾದ್ರೂ ಒಂದು ಕೆಲ್ಸಕ್ಕೆ ಹೋಗು. ಎಲ್ಲಾದ್ರೂ ಬಟ್ಟೆ ಅಂಗಡಿಲಿ ಸೇಲ್ ಮಾಡಕ್ಕೋ, ಅಥವಾ ಯಾವ್ದಾದ್ರು ಗಾರ್ಮೆಂಟ್ಸ್ ಅಲ್ಲೋ, ಇಲ್ಲ ಏನಾದ್ರು ಊದ್ಗಡ್ಡಿ ಫ್ಯಾಕ್ಟ್ರಿ ಅಂತವ ಯಾವ್ದಾದ್ರು ಇದ್ರೆ ಏನಾದ್ರೂ ಸೂಪರ್ವೈಸರ್ ಪೋಸ್ಟೋ ಏನಾನೋ ಕೊಡ್ತಾರೇನು ಕೇಳಿ ವಿಚಾರಿಸು. ನಿನ್ ಗಂಡ ಎಲ್ಲಿ ಹೋಗ್ತಾ ಇರೋದು ಹೇಳು? ಅಯ್ಯೋ ಅಲ್ಲೆಲ್ಲ ಹೋಗ್ತಾ ಇದ್ದಾನೆ ಕಣಮ್ಮ. ಇದ್ರ ಹತ್ರ ಏನೋ ಅದೇನ್ ಫ್ಯಾಕ್ಟ್ರಿನೋ ನನಗೂ ಗೊತ್ತಿಲ್ಲ. ಹೋಗಿ ವಿಚಾರಿಸ್ಬೇಕು ಅಷ್ಟೇ. ಹೌದಾ? ಹೋಗಿ ವಿಚಾರಿಸು ಮೊದ್ಲು. ಅವನ್ನ ಕೆಲಸದಿಂದನ ತೆಗ್ದಾಕಂಗ್ ಮಾಡು. ಕೆಲಸ ಇಲ್ದಿದ್ರೆ, ದುಡ್ಡು ಇಲ್ದಿದ್ರೆ ಅವಾಗ ಗೊತ್ತಾಗುತ್ತೆ. ಅವಾಗ ಬರ್ಲೇಬೇಕು ಇಲ್ಲಿಗೆ. ಸರಿ ಅಮ್ಮ, ಆಯ್ತು ನಡಿ. ಇವನು ಹಿಂಗ್ ಉರಿಸ್ತಾ ಇದ್ದಾನ, ನಾನು ನೋಡ್ತೀನಿ ಅವನ ಕೈಯ. ಏ ಮದನ್, ನನಗೆ ನೀನು ಈ ಹುಡುಗಿನ ಕರ್ಕೊಂಬಂದು ಉರಿಸ್ತಾ ಇದೀಯಾ? ನೋಡ್ತೀನಿ ಕಣ, ಅದೇನ್ ಮಾಡ್ತೀಯೋ ನೋಡೇ ಬಿಡಣ. ನೀನು ನನ್ನ ಹತ್ರ ಬರಲೇಬೇಕು. ನಿನ್ನ ಮೊದಲು ಕೆಲಸದಿಂದ ಕಿತ್ತಾಕ್ತೀನಿ ನೋಡು. ಅವ್ರಿಗೆ ಬಂದು ಹೇಳ್ತೀನಿ, ಹಿಂಗೆ ಹೆಂಡ್ತಿನ ಕೊಡು, ಮದುವೆ ಆಗ್ಬಿಟ್ಟು ಕೈ ಕೊಟ್ಟು ಮೋಸ ಮಾಡ್ತಾ ಇದ್ದಾನೆ ಇವನು, ಇನ್ನೊಂದು ಹುಡುಗಿ ಜೊತೆಗೆ ಓಡಾಡ್ತಾ ಇದ್ದಾನೆ ಅಂತನ ನಿಮ್ಮ ಆಫೀಸ್ನಾಗ ಹೇಳಿದ್ರೆ ನಿನ್ನ ಕೆಲಸದಿಂದ ಒದ್ದು ಓಡಿಸ್ತಾರೆ. ಅವಾಗ ಏನು ಮಾಡ್ತೀಯೋ ಗೊತ್ತಾಗುತ್ತೆ.